ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಹೋಳಿಗೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಅವರೆಕಾಳಿಂದ ಮಾಡಿದ್ದೀವಿ ಈ ಹೋಳಿಗೆ ಅಂತಲೇ ಅನಿಸೋದಿಲ್ಲ. ಆಲ್ಮೋಸ್ಟ್ ಕಡಲೆ ಬೀಜದ ಹೋಳಿಗೆ ಎಲ್ಲ ಯಾವ ರುಚಿ ಕೊಡುತ್ತೋ ಅದೇ ಥರ ರುಚಿ ಕೊಡುತ್ತೆ ಇದು. ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅವರೆಕಾಳಿನ ಹೋಳಿಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಬಟ್ಲಷ್ಟು ಹಿಚಕಿದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಬಿಸಿಗಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅವರೆಕಾಳನ್ನು. ಅವರೆಕಾಳು ಬೇಯೋಷ್ಟೊತ್ತಿಗೆ ನಾನು ಹಿಟ್ಟು ಕಲಸ್ಕೊತಾ ಇದ್ದೀನಿ. 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಮೈದೆ ಹಿಟ್ಟನ್ನು ತೊಗೋಬೋದು. ಇಲ್ಲಿ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನೀರು ಹಾಕ್ಕೊಂಡು ಚಪಾತಿಗಿಂತ ಇನ್ನೂ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಹೋಳಿಗೆಗೆ ಯಾವ ರೀತಿ ಕಲಿಸ್ಕೊತೀವಲ್ವ ಅದೇ ರೀತಿ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿನನೂ ಹಾಕ್ಕೋಬೋದು. ಈಗ ಹಿಟ್ಟು ರೆಡಿ ಆದಮೇಲೆ ಹಿಟ್ಟು ಮುಳುಗೋಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಕಂಪ್ಲೀಟಾಗೆ. ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಹಿಟ್ಟು ಸಾಫ್ಟಾಗುತ್ತೆ. ಈಗ ಇಲ್ಲಿ ಅವರೆಕಾಳು ಬೆಂದಿದ್ದಾಗಿದೆ ನೋಡಿ, ಈ ಥರ ಬೆಂದಿರಬೇಕು. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಅವರೆಕಾಳನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ, ಅವರೆಕಾಳು ತಣ್ಣಗಾಗಲಿ ಅಂತ. ನೀವು ಹಾಗೆ ಮಿಕ್ಸಿ ಮಾಡಬಾರ್ದು, ಅವರೆಕಾಳೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಮಾಡಬೇಕಾಗತ್ತೆ. ಈಗ ಇಲ್ಲಿ ಅವರೆಕಾಳು ಆರಿದೆ. ಬೆಂದಿರೋ ಅವರೆಕಾಳು 1 ಬಟ್ಲಷ್ಟು ಹಸಿ ಕಾಯಿ ತುರಿ, 1 ಬಟ್ಲಷ್ಟು ಬೆಲ್ಲದ ಪುಡಿ, ಹಾಗೆ ಒಂದು 2 ರಿಂದ 3 ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟೂ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೀರು ಹಾಕದಿದ್ದಂಗೆ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನೀವು ಹಿಚಕಿದ ಅವರೆಕಾಳು ತೊಗೊಳೋದ್ರಿಂದ ಮಾತ್ರ ಇದು ತುಂಬಾ ರುಚಿಯಾಗಿ ಬರುತ್ತೆ ಹೋಳಿಗೆ. ಹಾಗೆ ಹಸಿ ಕಾಯಿನ ತೊಗೊಳ್ಳಿ, ಕೊಬ್ಬರಿ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ನೀವು ಬೆಲ್ಲ ಪುಡಿ ಇಲ್ಲ ಅಂದರೆ ಬೆಲ್ಲನ ಚೆನ್ನಾಗಿ ಆದಷ್ಟು ಸಣ್ಣ ಸಣ್ಣದಾಗೆ ಹಚ್ಬಿಟ್ಟು ಈ ಥರ ಮಿಕ್ಸಿಗೆ ಮಾಡ್ಕೋಬೋದು. ಈಗ ನೀರು ಹಾಕ್ದಲೇ ಇರೋ ಥರ ಚೆನ್ನಾಗಿ ರುಬ್ಕೊಬರೋಣ. ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಮಿಕ್ಸಿಯಲ್ಲಿ. ಈಗ ಒಂದು ಬಾಣಲಿ ಅಥವಾ ಒಂದು ಪ್ಯಾನ್ ತೊಗೊಳ್ಳಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಅವರೆಕಾಳು ಹೂರ್ಣದ್ದೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ಮಾಡ್ಕೋಬೇಕಾಗತ್ತೆ. ಹಸಿ ಕಾಯಿ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೀರೇನು ಹಾಕ್ಕೋಬಾರ್ದು, ಹಾಗೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ಅವರೆಕಾಳು ಸೀಸನಲ್ಲಿ ಈ ರೀತಿ ಒಂದು ಅವರೆಕಾಳು ಹೋಳಿಗೆನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಡಿಫ್ರೆಂಟ್ ಟೇಸ್ಟ್ ಕೊಡೋದು, ಇದಕ್ಕೆ ಬೇಕಂದರೆ ತುಂಬ ತೆಳುವಾಗಿದೆ ಅಂದರೆ ಡ್ರೈ ಫ್ರೂಟ್ಸ್ ಪುಡಿ ಹಾಕೋಬೋದು, ಅಥವಾ ನೀವು ಸೂಜಿ ರವೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಸೂಜಿ ರವೆ ಹಾಕೋಬೋದು. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪುಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಇದು, ಡ್ರೈ ಫ್ರೂಟ್ಸ್ ಪುಡಿ ಹಾಕೋದ್ರಿಂದ. ಅವರೆಕಾಳಿಂದ ಮಾಡಿರೋಂಥ ಹೋಳಿಗೆ ಅಂತಲೇ ಅನಿಸೋಲ್ಲ, ಆದಷ್ಟು ಕಡಲೆ ಬೀಜ ಅಥವಾ ಬೇರೆ ರೀತಿ ಟೇಸ್ಟೇ ಕೊಡುತ್ತೆ ಇದು. ಬೇಳೆ ಹೋಳಿಗೆ ಅನ್ನೋ ಥರನೇ ಅನಿಸುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ತಳ ಬಿಡ್ತಾ ಇದೆ ಅಂತ ಅಂದಾಗ ಈಗ ಹೂರ್ಣ ಆಗಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಉಂಡೆ ಕಟ್ಟಕ್ಕೆ ಹೋಗಬೇಡಿ, ತಣ್ಣಗಾದಮೇಲೆ ಉಂಡೆ ಕಟ್ಟಿ ಹೋಳಿಗೆ ಮಾಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ಹೂರ್ಣ ಎಲ್ಲ ತಣ್ಣಗಾಗಿದೆ. ಈ ರೀತಿ ಕೈಗೆ ಅಂಟದಲ್ಲೇ ಇರೋ ಥರ ಹೂರ್ಣ ಉಂಡೆ ಮಾಡ್ತಾ ಇದ್ದೀನಿ. ಇಷ್ಟು ಮಟ್ಟಿಗೆ ಸಾಫ್ಟ್ ಆಗಿದ್ರೆ ಸಾಕು. ತೀರಾ ಗಟ್ಟಿಗೂ ಆಗಬಾರ್ದು, ತೀರಾ ತೆಳುವಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಉಂಡೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿದೆಲ್ಲ ಇದು ಒಂದು ಅರ್ಧ ಗಂಟೆ ಮೇಲೆ ನೆಂದಿದೆ. ಈ ಥರ ಚೆನ್ನಾಗಿ ನೆಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಈ ರೀತಿ ಚೆನ್ನಾಗಿ ಎಣ್ಣೆ ಹಿಟ್ಟನ್ನು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಗೆ ಎಣ್ಣೆ ಸವರ್ಕೊಂಡು ಹೂರ್ಣ ಎಷ್ಟಿದೆಯೋ ಅದಕ್ಕೆ ತಕ್ಕಂಗೆ ಹಿಟ್ಟನ್ನು ತಗೊಳ್ಳಿ. ಈ ರೀತಿ ಅಗಲ ಮಾಡಿಬಿಟ್ಟು
ಹೂರ್ಣನ ಅದರೊಳಗೆ ತುಂಬಿಕೊಂಡು ಫುಲ್ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಹೂರ್ಣ ಕಾಣಿಸ್ಬಾರ್ದು, ಆ ರೀತಿ ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಒಂದೊಂದೇ ಉಂಡೆನ ಇದನ್ನು ನೀವು ಕವರ್ ಮೇಲೆ ಇಟ್ಕೊಂಡ್ರೆ ನೆಕ್ಸ್ಟ್ ತೆಗ್ಕೋಬೇಕಾದ್ರೆ ಈಸಿಯಾಗಿ ಬರುತ್ತೆ. ಈ ರೀತಿ ಎಲ್ಲ ಹೂರ್ಣನೂ ಈ ರೀತಿ ತುಂಬ್ಕೋಬೇಕು. ನೀವು ಬರೀ ಪ್ಲೇಟ್ ಈ ಥರ ಹೂರ್ಣ ತುಂಬಿಕೊಂಡು ಪ್ಲೇಟ್ ಮೇಲೆ ಇಟ್ಬಿಟ್ರೆ ಪ್ಲೇಟಿಗೆ ಅಂಟತ್ತೆ. ಅದಕ್ಕೆ ಒಂದು ಕವರ್ ಮೇಲಾಗಲಿ ಈ ಥರ ಬಟರ್ ಪೇಪರ್ ಮೇಲಾಗಲಿ ಇಟ್ಕೊಂಡ್ರೆ ಈಸಿಯಾಗಿ ತಕ್ಕೊಳಕ್ಕೆ ಬರುತ್ತೆ. ನಾನಿಲ್ಲಿ ಒಂದು ರೀಯೂಸಬಲ್ ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಹೋಳಿಗೆನ ತೊಟ್ತಾ ಇದ್ದೀನಿ. ರೊಟ್ಟಿ ತೊಟ್ಟದಂಗೆ ತೊಟ್ಟಿದ್ರೆ ಆಯಿತು. ತುಂಬಾ ಸಾಫ್ಟಾಗಿರುತ್ತೆ. ಈ ರೀತಿ ತೊಟ್ಟೋದಕ್ಕೆ ಬರಲ್ಲ ಅಂದರೆ ಇದ್ರ ಮೇಲೆ ಒಂದು ಕವರ್ನ ಹಾಕಿಬಿಟ್ಟು ರತುಡಿಯಲ್ಲಿ ಉಜ್ಕೋಬೋದು. ಈಗ ಹೋಳಿಗೆ ಎಲ್ಲ ತಟ್ಟಿದ್ದಾದಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಹಾಕ್ಕೊಂಡು ನಿಧಾನಕ್ಕೆ ಈ ರೀತಿ ಶೀಟ್ ಬಿಡ್ತಾ ಬರುತ್ತೆ ನೋಡಿ. ಫಸ್ಟಿಗೆ ನೀವು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹೋಳಿಗೆ ತಟ್ಟಿಬಿಟ್ರೆ ಈಸಿಯಾಗಿ ಬಿಟ್ಬಿಡತ್ತೆ. ಯಾವಾಗಲೂ ಒಂದೇ ಥರ ಹೋಳಿಗೆ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅವರೆಕಾಳು ಹೋಳಿಗೆ ರೆಡಿಯಾಗಿದೆ ನೋಡಿ. ಈ ಹೋಳಿಗೆ ನೋಡ್ತಾ ಇದ್ರೆ ಅವರೆಕಾಳಿಂದ ಮಾಡಿರೋಂಥ ಹೋಳಿಗೆ ಅಂತಲೇ ಅನ್ನಿಸ್ತಾ ಇಲ್ಲ. ಈ ಹೋಳಿಗೆಗೆ ಏನಾದರೂ ನೀವು ಡ್ರೈ ಫ್ರೂಟ್ಸ್ ಪುಡಿ ಹಾಕಿದ್ರಿ ಅಂದರೆ ಇದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ರೆಸಿಪಿ ಅಂತ. ಇದನ್ನು 2-3 ದಿನದವರೆಗೂ ಮಾಡಿಟ್ಕೋಬೋದು. ಹೋಳಿಗೆ ಏನೂ ಕೆಡೋದಿಲ್ಲ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಅವರೆಕಾಳು ಸೀಸನ್ ಬಂತು ಅಂದರೆ ಅವರೆಕಾಳಲ್ಲಿ ತುಂಬ ವೆರೈಟೀಸ್ ತಿಂದು ಅವರೆಕಾಳು ಅಂದ್ರೇ ಸಾಕಪ್ಪ ಅನ್ನೋಷ್ಟು ಬೇಜಾರಾಗಿರುತ್ತೆ. ಬಟ್ ಈ ಅವರೆಕಾಳಿನ ಹೋಳಿಗೆನ ನೀವು ತಿಂದುಬಿಟ್ರೆ ಅವರೆಕಾಳಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹಾಗೆ ಅವರೆಕಾಳು ಸ್ಮೆಲ್ಲು ಸ್ವಲ್ಪನೂ ಸಹ ಇರಲ್ಲ. ಇದು ಅಷ್ಟೊಂದು ರುಚಿಯಾಗಿರುತ್ತೆ ನಿಮಗೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಕಟ್ ಆಗ್ತಿದೆ ಹೋಳಿಗೆ ಅಂತ. ಈ ಹೋಳಿಗೆನ ನೀವು ಮೈದಾ ಹಿಟ್ಟಿಂದನೂ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ಹೆಲ್ತಿಯಾಗಿರಬೇಕು ಅನ್ನೋದಾದರೆ ಗೋಧಿ ಹಿಟ್ಟಿಂದ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೆಸಿಪಿನ ಈ ಸಂಕ್ರಾಂತಿ ಹಬ್ಬಕ್ಕೆ ಟ್ರೈ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಥ್ಯಾಂಕ್ ಯು.